ನಮ್ಮದೇ ಜನಕ್ಕೆ ಕಳಿಸ್ಕೊಡ್ತೀನಿ, ನಮ್ಮ ಜನಕ್ಕೆ ಕಳಿಸಿ ಪ್ಲಾಂಟ್ ಮಾಡಿಸ್ಕೊಡ್ತೀನಿ. ನಾನು ಕೊಡೋ ಗಿಡ, ನಾನು ಕೊಡೋ ಐಡಿಯಾ ಫೇಲ್ ದುಡ್ಡು ವಾಪಸ್ ಕೊಡ್ತೀನಿ. ನಾನು 30 ರಿಂದ 40 ಲಕ್ಷ ಸಸಿಗಳು ಮಾಡಿದ್ದೀನಿ. ಇಡೀ ರಾಜ್ಯದಲ್ಲಿ ಯಾರಾದರೂ ಅಡಿಕೆ ಸಸಿಗಳು ಬರೀ ಕುರಿ ಗೊಬ್ಬರ ಕೆಮ್ಮಣ್ಣು ಬೆಳೆಯೋದಿದೆ ಅಂತ ತೋರಿಸಿ ನೋಡೋಣ. ರೈತರು ಇದ್ದಾರಲ್ಲ, ನಮಗೆ ದೇವ್ರು ಇದ್ದಂಗೆ. ರೈತರಿಗೆ ನಾವು ಯಾವಾಗ ಅನ್ಯಾಯ ಮಾಡ್ತೀವಿ, ನಾವು ಅನ್ಯಾಯ ಮಾಡ್ಕೊಳಂಗೆ. ನನ್ನ ಹತ್ರ ಬಂದಮೇಲೆ ಮುಗೀತು, ನೀವು ಅಡಿಕೆ ಬೆಳೆದ್ರಿ ಅಂತ ಲೆಕ್ಕ. ಎಲ್ಲ ಗಿಡ ಚಂದ, ಅಂದ ಚಂದ ನೋಡೋದಲ್ಲ, ಗಿಡಗಳು ಕ್ವಾಲಿಟಿ ನೋಡಬೇಕು. ದೇವರಾಜ್ ಅವರು ಎಷ್ಟು ವರ್ಷದ ಅಡಿಕೆ ಸಸಿ ಬೆಳೀತಾ ಇದ್ದಾರೆ. ಇಡೀ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಸಪ್ಲೈ ಕೂಡ ಅವ್ರದ್ದು ಬ್ರ್ಯಾಂಡ್ ಹೆಂಗೆ ಅಂತ ಕೇಳ್ಕೊಬೇಕು ಯಾವತ್ತೇ ಆಗಲಿ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ದೇವರಾಜ್ ಅಂತೇಳಿ, ಶಿವಮೊಗ್ಗ ಅಡಿಕೆ ಸಸಿ ದೇವರಾಜ್ ಅಂತೇಳಿ. ನಾನು 30 ರಿಂದ 35 ವರ್ಷ ಅನುಭವ ಇರೋಂಥ ರೈತ. ನಾವು ಯಾವ್ಯಾವ ಟೈಪ್ ಸಸಿಗಳು ಬೆಳೆದಿದ್ದೀವಿ ಅಂದರೆ, ನೀವು ಯಾವುದು ಫಸ್ಟು ನಿಮಗೆ 3 kg ಇಂದ ಹಿಡ್ದು 100 kg ತನಕ ಸಸಿಗಳು ಬೆಳೆದೀವಿ. ಫಸ್ಟು ಯಾವ್ಯಾವ ಟೈಪ್ ಸಸಿಗಳು ಬೆಳೆದಿದ್ದೀವಿ ಫಸ್ಟು ನಿಮಗೆ ತೋರಿಸ್ಕೊಡ್ತೀನಿ. ಇದು ನೋಡಿ, ಇದು 3 kg ಬ್ಯಾಗಿನ ಗಿಡ. ಇದು 60 ರೂಪಾಯಿಯಿಂದ ಹಿಡಿದು 70 ರೂಪಾಯಿವರೆಗೂ ಮಾರ್ತಾಯಿದೆ. ಇದು 3 kg ಬ್ಯಾಗಿನ ಹೊಸ ಗಿಡಗಳು ಇನ್ನೂ ಬೆಳೀತಾ ಇದೆ. ಈ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ, ಫ್ರೆಶ್ ಗಿಡಗಳು ಇನ್ನು ನೋಡಿ. ಇದು ಅದಾಗೆ ಇದು 5 kg ಬ್ಯಾಗಿನ ಗಿಡ. ಇದು 5 kg ಬ್ಯಾಗಿನ ಗಿಡ 90 ರೂಪಾಯಿಯಿಂದ ಹಿಡಿದು 100 ರೂಪಾಯಿ ತನಕ ನೋಡಿ ಹೇಗಿದೆ ಗಿಡಗಳು. ನೋಡಿ, ಇದು ಇನ್ನು ಹೊಸ ಗಿಡಗಳು, ಫ್ರೆಶ್ ಆಗಿ ಇನ್ನು ಈಗೀಗ ಬೆಳೀತಾ ಇರೋ ಗಿಡಗಳು ನೋಡಿ. ಇವೆಲ್ಲ 5 kg ಬ್ಯಾಗಿನ ಗಿಡಗಳು ನೋಡಿ. ಇವೆಲ್ಲ 5 kg ಬ್ಯಾಗಿನ ಗಿಡ ನೋಡಿ ಹೇಗಿದೆ ಅಂತೇಳಿ. ಇನ್ನು ಹೊಸ ಗಿಡಗಳಲ್ಲ, ಹಂಗೆ ಕುಳ್ಳಿಗೆ ನೆಲದಲ್ಲೇ ಇದೆ ಗಿಡಗಳು. ಅದಾಗೆ ಮತ್ತೆ ನೋಡಿ, ಇಲ್ಲಿ ನೋಡಿ, ಇವಿದಾವಲ್ಲ, ಇವು 10 kg ಬ್ಯಾಗಿನಗಳು 150 ರೂಪಾಯಿಯಿಂದ ಹಿಡಿದು 160 kg ಬ್ಯಾಗ್. 2 ವರ್ಷದ ಗಿಡಗಳು ಇವೆಲ್ಲ 2 ವರ್ಷದ ಗಿಡಗಳು. ನೀವು ತೋಟ ಕೂರಿಸಿ 3 ವರ್ಷಕ್ಕೆ ಒಂಬಳೆ ಬರುತ್ತೆ. ನೀವು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬೇಡಿ. ತೋಟ ಕೂರಿಸೋದ್ರ ಬಗ್ಗೆ ಐಡಿಯಾ ನಾನು ಕೊಡ್ತೀನಿ. ನಮ್ಮ ಪ್ಲ್ಯಾಂಟ್ ವಿಸಿಟ್ ಮಾಡಿದ್ರೆ ಯಾವ ನೆಲದಲ್ಲಿ ಯಾವ ಟೈಪ್ ಕೂರಿಸ್ಬೇಕು ಐಡಿಯಾ ನಾನು ಕೊಡ್ತೀನಿ. ಅದಾಗೆ ನೋಡಿ, ಇದು 20 kg ಬ್ಯಾಗಿನ ಗಿಡ. ಇವು 300 ರಿಂದ 350 ರೂಪಾಯಿ ಒಂದು ಗಿಡ. ಇವೆಲ್ಲ ಇದೆಯಲ್ಲ, ಇವೆಲ್ಲ ನಿಮಗೆ 3 ವರ್ಷಕ್ಕೆ ಒಂಬಳೆ ಬಂದುಬಿಡ್ತವೆ. ಆಮೇಲೆ ತೋಟ ಕೂರಿಸೋದ್ರ ಬಗ್ಗೆಯೂ ಐಡಿಯಾ ನಾವು ಕೊಡ್ತೀವಿ ನೋಡಿ. ಅದಾಗೆ ನಮ್ಮ ಹತ್ರ ತೆಂಗಿನ ಗಿಡಗಳು ಇದ್ದಾವೆ. ತೆಂಗಿನ ಗಿಡಗಳು ನೋಡ್ಬೋದು. ತೆಂಗಿನ ಗಿಡ ಇದು ಪಕ್ಕ ನಾಟಿ. ನೀವು ಹೈಬ್ರಿಡ್ ತೆಂಗಿನ ಸಸಿಗಳೆಲ್ಲ ತೊಗೊಳ್ತಾ, ಹೈಬ್ರಿಡ್ ಸಸಿಗಳಲ್ಲಿ ಸರಿ ಬೆಳವಣಿಗೆ ಆಗಲ್ಲ. ಇವೆಲ್ಲ 100 ವರ್ಷದ ಬೆಳೆ. ನಾಟಿ ತೆಂಗಿನ ಸಸಿ ಹೆಂಗೆ ನಾಟಿ ಮಾಡಬೇಕು ಅಂದರೆ, 3 ಅಡಿ ಗುಂಡಿ ತೆಗೆದು ಮುಚ್ಚಿಬಿಡ್ಬೇಕು. ಮುಚ್ಚಿಬಿಟ್ಟು 1 ಪುಟ್ಟಿ ಸಗಣಿ ಗೊಬ್ಬರ, 1 ಪುಟ್ಟಿ ಕೆಮ್ಮಣ್ಣು, 1 kg ಉಪ್ಪು ಹಾಕ್ಬಿಟ್ಟು ಕೂರಿಸ್ಬೇಕು. ತೆಂಗಿನ ಗಿಡ ಮೇಲೆ ಕೂರಿಸ್ಬೇಕು. ಆವಾಗ ನಿಮಗೆ 3 ವರ್ಷಕ್ಕೆಲ್ಲ ತೆಂಗಿನಕಾಯಿ ಸ್ಟಾರ್ಟ್ ಆಗಿಬಿಡ್ತವೆ. ಇದು ನಾಟಿ ಇದೆಯಲ್ಲ, ಇದು ಔಷಧಿ ಗುಣಗಳು ಇರುವಂಥ ಸಸಿಗಳು ನಾಟಿ. ಆವಾಗಿನ ಕಾಲದಲ್ಲಿ ಏನು ಮಾಡೋದು, ಗೆಪ್ಪೆ ಸಸಿಗಳು ಮಾಡೋರು. ಗೆಪ್ಪೆ ಸಸಿಗಳಲ್ಲಿ ಏನಾದರೂ ರೂಟ್ಸ್ ಎಲ್ಲ ಕಟ್ಟಾಗ್ಬಿಡುತ್ತೆ. ರೂಟ್ಸ್ ಎಲ್ಲ ಕಟ್ಟಾದಾಗ ಬೆಳವಣಿಗೆ ಆಗಲ್ಲ. 3 ವರ್ಷ 2 ವರ್ಷ ನೆಲದಲ್ಲಿ ಹಾಕಿರ್ತಾರೆ, ಕೀಳ್ತಾರೆ. ಅವಾಗ ಏನಾಗುತ್ತೆ, ರೂಟ್ಸ್ ಕಟ್ಟಾದಾಗ ಗಿಡ ಇದಾಗಲ್ಲ. ಪ್ಯಾಕೆಟ್ ಎಲ್ಲ ಇರುತ್ತೆ. 30 ರಿಂದ 40 kg ಬ್ಯಾಗಿನ ನೋಡಿ ಹೇಗಿದೆ ಅಂತೇಳಿ. ನೀವು ಇವೆಲ್ಲ ನೋಡ್ಬೋದು. ಬೇರುಗಳು ಹೇಗೆ ನೋಡಿ, ಇನ್ನೂ ಬೇರು ಹೊಸ ಗಿಡಗಳು ನೋಡಿ, ಬೇರುಗಳೆಲ್ಲ ಹೆಂಗೆ ಬರ್ತದೆ. ಎಲ್ಲ ಪ್ಯಾಕೆಟ್ಗಳಲ್ಲೇ ಬೇರುಗಳು ಇರುತ್ತೆ. ಇವೆಲ್ಲ ನೋಡ್ಬೋದು ನೀವು. ಹಾಗಾಗಿ ಇದೇನಾಗುತ್ತೆ, 3 ವರ್ಷಕ್ಕೆಲ್ಲ ತೆಂಗಿನಕಾಯಿ ಸ್ಟಾರ್ಟ್ ಆಗುತ್ತೆ. ಅದಾಗೆ ನೋಡಿ, ನಿಮಗೆ ಎಲ್ಲ ರೈತರುಗಳು ಏನು ಮಾಡ್ತಿದ್ದಾರೆ ಅಂದರೆ ಫಾಸ್ಟ್ ಕೇಳ್ತಾ ಇದ್ದಾರೆ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಸೂಪರ್ ಫೆಸಿಲಿಟಿಗಳು ಗಿಡಗಳು 30 ರಿಂದ 35 kg ಬ್ಯಾಗಿನ ಗಿಡ ನೋಡಿರಿ. ಆಗಲೇ ಕಿರುಗಣ್ಣು ಹೆಂಗಿದೆ ನೋಡಿರಿ, 1 ಗಣ್ಣು 2 ಗಣ್ಣು 3 ಗಣ್ಣು ಇವೆಲ್ಲ ನೋಡಿ. ಇವೆಲ್ಲ ಯಾಕೆ ಬಂದಿದೆ ಅಂತ, ಇಷ್ಟಿಷ್ಟೇ ಗಣ್ಣು, ಚಿಕ್ಕ ಕಿರುಗಣ್ಣುಗಳು ಬಂದಿವೆ. 1 2 3 4 ಗಣ್ಣು 5 ಗಣ್ಣು ಆಗಲೇ ಸ್ಟಾರ್ಟ್ ಆಗಿದೆ. ಈ ಗಿಡದ ಬೆಲೆ 500 ರೂಪಾಯಿ ಒಂದು ಗಿಡ. ಈ ಗಿಡ ಇದೆಲ್ಲ ಬರೀ 2 ವರ್ಷಕ್ಕೆ ಒಂಬಳೆ ಬರುತ್ತೆ. 2 ವರ್ಷಕ್ಕೆ ಒಂಬಳೆ ಬರಲಿಲ್ಲ ಅಂದರೆ ಡಬ್ಬಲ್ ದುಡ್ಡು ಕೊಡೋಕೆ ನಾನು ರೆಡಿ ಇರ್ತೀನಿ. ನಾವು ಪ್ಲಾಂಟ್ ಮಾಡೋದ್ರ ಬಗ್ಗೆ ಐಡಿಯಾ ನಾವು ಕೊಡ್ತೀವಿ. ನೀವು ಹೆಂಗೆ ಬೇಕು ಹಂಗೆ ಪ್ಲಾಂಟ್ ಮಾಡಿದ್ರೆ ನಾವು ಜವಾಬ್ದಾರಿ ಇಲ್ಲ. ನಮ್ಮದೇ ಜನಕ್ಕೆ ಕಳಿಸ್ಕೊಡ್ತೀನಿ, ನಮ್ಮ ಜನಕ್ಕೆ ಕಳಿಸಿ ಪ್ಲಾಂಟ್ ಮಾಡಿಸ್ಕೊಡ್ತೀನಿ. ನಾನು ಕೊಡೋ ಗಿಡ, ನಾನು ಕೊಡೋ ಐಡಿಯಾ ಫೇಲ್ ದುಡ್ಡು ವಾಪಸ್ ಕೊಡ್ತೀನಿ. ನೋಡಿ, ಯಾವತ್ತೇ ಆಗಲಿ ಅಡಿಕೆ ಸಸಿ ಬೆಳೆಗೆ ಸಗಣಿ ಗೊಬ್ಬರ, ಕುರಿ ಗೊಬ್ಬರ ತುಂಬ ಇಂಪಾರ್ಟೆಂಟ್. ನೋಡಿ, ನೀವೆಲ್ಲ ನೋಡ್ಬೋದು. ಇಲ್ಲೆಲ್ಲ ಪ್ಯಾಕೆಟ್ಗಳಲ್ಲಿ ಎಲ್ಲ ಕುರಿ ಗೊಬ್ಬರಗಳಲ್ಲೇ ಬೆಳೆಸಿರ್ತೀವಿ ನೋಡಿ. ಇವೆಲ್ಲ ನೋಡ್ಬೋದು. ನಾವೆಲ್ಲ ಕೋಟಿಗಟ್ಟಲೆ ಕುರಿ ಗೊಬ್ಬರಗಳು ಹಾಕ್ತೀವಿ. ರೈತರು ಕಷ್ಟಪಟ್ಟು ದುಡ್ಡು ತಂದಿರೋದ್ರಿಂದ ಅವ್ರಿಗೆ ಅನ್ಯಾಯ ಆಗಬಾರ್ದು. ನಾವು ಪಕ್ಕ ಸಾವಯವದಲ್ಲಿ ಬೆಳೆದಿರೋದು, ಸುಮ್ಮನೆ ಹೆಂಗೆ ಬೇಕೋ ಹಂಗೆ ಬೆಳೆದಿಲ್ಲ. ನಮ್ಮ ಪ್ಲ್ಯಾಂಟ್ ವಿಸಿಟ್ ಮಾಡಿ, ಖುದ್ದಾಗಿ ಬಂದು ನನ್ನನ್ನು ಭೇಟಿ ಮಾಡಿ ಪ್ಲ್ಯಾಂಟ್ ಮಾಡೋದ್ರ ಬಗ್ಗೆ ಒಳ್ಳೊಳ್ಳೆ ಐಡಿಯಾಗಳು ಕೊಡ್ತೀನಿ. ಇದು 30 kg ಬ್ಯಾಗ್, 30 ರಿಂದ ಇದು ನೋಡಿ, ಇದು 40 ರಿಂದ 50 kg ಬ್ಯಾಗ್ ನೋಡಿ. ಇದು 1 2 3 4 5 6 ಗಣ್ಣು ನೋಡಿ. ಇದು ಅರ್ಧ ಇಂಚಿಗೆ ಒಂದೊಂದು ಗಣ್ಣುಗಳಿದೆ. ಯಾವತ್ತೇ ಆಗಲಿ ಎತ್ತರಕ್ಕೆ ಬೆಳೆದಿರೋ ಗಿಡಗಳು ಯಾವತ್ತೇ ಕಿರುಗಣ್ಣಲ್ಲಿ ಇದೆಯಲ್ಲ, ಇದು 2 ವರ್ಷಕ್ಕೆ ಒಂಬಳೆ ಬರುತ್ತೆ. ಚಾಲೆಂಜ್ ನಂದು. ಈ ಗಿಡ 800 ರೂಪಾಯಿ ಒಂದು ಗಿಡ. ಇದು 2 ವರ್ಷಕ್ಕೆ ಒಂಬಳೆ ಬರಲಿಲ್ಲ ಅಂದರೆ ನೀವು ಯಾರ ಥರ ಚಾಲೆಂಜ್ ಕಟ್ಕೊಳ್ಳಿ, ಒಂಬಳೆ ಬರುತ್ತೆ. ಡಬಲ್ ದುಡ್ಡು ನಾನು ವಾಪಸ್ ಕೊಡ್ತೀನಿ. ನಾನು 30 ರಿಂದ 40 ಲಕ್ಷ ಸಸಿಗಳು ಮಾಡಿದ್ದೀನಿ. ಹೊಸ ತೋಟ ಮಾಡೋರಿಗೆ ನಾವೇನು ಮಾಡ್ತೀವಿ, ನಮ್ಮ ಜನಕ್ಕೆ ಕಳಿಸಿ ನೀವು ಭೂಮಿ ಬಗ್ಗೆ ಮಾಹಿತಿ ಕೇಳ್ತೀನಿ.
ಫಸ್ಟು ನಿಮ್ಮ ಭೂಮಿ ಗಟ್ಟಿ ಇದೆಯೋ ಮೆದು ಇದೆಯೋ, ಆಮೇಲೆ ನೀವು ಯಾವ ವಾತಾವರಣದಲ್ಲಿ ಆಗ್ತಾಯಿದ್ದೀರ, ಮಳೆಗಾಲದಲ್ಲಿ ಆಗ್ತಿರೋ ಬೇಸಿಗೆಯಲ್ಲಿ ಆಗ್ತಿರೋ ಚಳಿಗಾಲದ ಎಲ್ಲ ವಾತಾವರಣದ ಬಗ್ಗೆ ಕೇಳ್ಕೊಂಡು ನಾವೇನು ಮಾಡ್ತೀವಿ ರೈತರಿಗೆ ಮಾಹಿತಿ ಕೊಡ್ತೀವಿ ಯಾವ್ಯಾವ ಟೈಮಲ್ಲಿ ಹೆಂಗೆ ಗಿಡ ಕೂರಿಸ್ಬೇಕು ಅಂತ. ದೇವರಾಜ್ ಅವ್ರು ಬೇಕು ಅಂದರೆ ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ, ನೀವು ಖುದ್ದಾಗಿ ನಮ್ಮನ್ನು ಭೇಟಿ ಮಾಡಬೇಕು, ನಮ್ಮ ಜನರಿಗೆಲ್ಲ ಕಳಿಸಿ ಕ್ಲೀನಾಗಿ ಪ್ಲ್ಯಾಂಟ್ ಮಾಡಿಸ್ಕೊಡ್ತೀನಿ. ಅಂತರ ಬೆಳೆ ಮಾಡೋದ್ರಿಂದ ಈಗ ಏನು ಗೊತ್ತಾ, ಎಲ್ಲ ರೈತರು ಏನು ತಿಳ್ಕೊಂಡಿದ್ದು ಅಂತರ ಬೆಳೆ ಮಾಡಬಾರ್ದು ಅಂತಾರೆ. ಯಾವತ್ತೇ ಆಗಲಿ ಅಡಿಕೆ ಸಸ್ಯಗಳಿಗೆ ಅಂತರ ಬೆಳೆ ಭಾರಿ ಇಂಪಾರ್ಟೆಂಟು. ಯಾಕಂದರೆ ಈಗ ಹೊಸ ಹೊಸ ತೋಟ ಕೂರಿಸ್ತಾರೆ, ಮಕ್ಕಳಿದ್ದಂಗೆ ಅವಕ್ಕೇನು ಗೊತ್ತಾ, ಅದಕ್ಕೆ ನೆರಳಬೇಕು, 3 ವರ್ಷ ನೆರಳಬೇಕು. 3 ವರ್ಷ ಬಾಳೆ ಹಾಕೊಬೋದು, ಪಪ್ಪಾಯಿ ಹಾಕೊಬೋದು, ಸೆಣಬು, ಡಯಾಂಚ, ಇವು ತೊಗರಿ ಇವೆಲ್ಲ ಹಾಕ್ಕೊಂಡ್ರೆ 3 ವರ್ಷ ಅಂತರ ಬೆಳೆ ಬೆಳೆದಾಗ ಏನಾಗುತ್ತೆ, ಮರ 3 ವರ್ಷದ ತನಕ ದೊಡ್ಡದಾಗುತ್ತೆ. ಆಮೇಲೆ ಒಂದು ಮರದ ಮೇಲೆ ಒಂದು ಮರ ಕೊಡುತ್ತೆ, ಒಂದು ಮರದ ಮೇಲೆ ಒಂದು ಮರ ಕೊಡುತ್ತೆ. ಆವಾಗ ಏನಾಗುತ್ತೆ, ಕ್ಲೀನಾಗಿ ಗಣ್ಗಳು ಸೀಳ್ಕೊಳ್ಳೋದಿಲ್ಲ, ಇಲ್ಲ ಸೂರ್ಯನ ಕಿರಣಕ್ಕೆ ಗಣ್ಗಳೆಲ್ಲ ಸೀಳ್ಕೊಂಡ್ಬಿಡ್ತವೆ. ಯಾವುದೇ ಕಾರಣಕ್ಕೂ ನೀವು ಅಡಿಕೆ ಬೆಳಿಬೇಕಾದ್ರೆ ಅಂತರ ಬೆಳೆ ಹಾಕಲೇಬೇಕು. ಬಾರ್ಡ್ರಲ್ಲಿ ತೆಂಗು ಇಲ್ಲ ಟೀಕು ಏನಾದರೂ ಹಾಕ್ಕೊಬೇಕಾಗುತ್ತೆ. ಇಷ್ಟು ದೊಡ್ಡ ಗಿಡಗಳು ಕೊಡ್ತಾ ಇದ್ದೀರಲ್ಲ, ಗ್ಯಾರಂಟಿ ಯಾವ ಥರ ಸರ್ ಇದು? ನಾವು ಯಾಕಂದರೆ ನಮ್ಮ ತೋಟಗಳಲ್ಲಿ ನಾವು ಬೆಳೆಸಿದ್ದೀವಿ. ಏನು ಹೇಳ್ರಿ, 30 kg 40 kg 50 100 kg ಬ್ಯಾಗ್ಗಳಲ್ಲಿ ಹಾಕಿ ಬೆಳೆಸಿ ನಾವು ಯಾವುದೇ ಒಂದು ರೈತರಿಗೆ ಸಸಿ ಕೊಡಬೇಕಾದ್ರೆ ನಾವು ಬೆಳೆಸಿ ಫಸ್ಟು, ಆಮೇಲೆ ಅನುಭವ ತೊಗೊಂಡು ರೈತರಿಗೆ ಕೊಡೋದು. ನಾವು ಸುಮ್ಮನೆ ರೈತರಿಗೆ ಕೊಟ್ಬಿಟ್ಟು ಏನಾಗುತ್ತೆ, ನಮಗೆ ಡ್ಯಾಮೇಜ್ ಆಗಿಬಿಡುತ್ತೆ, ಬೆಳೆ ಸರಿ ಬರಲಿಲ್ಲ ಅಂತ ನಮ್ಮ ಮೇಲೆ ಬರುತ್ತೆ. ಹಂಗಾಗಿ ನಮ್ಮ ತೋಟಗಳೆಲ್ಲ ಬೆಳೆಸ್ಕೊಳ್ತೀನಿ ಫಸ್ಟು. ನಾನು ಬರೀ 24 ಗಂಟೆ ಅಡಿಕೆ ಸಸಿ ಬಗ್ಗೆನೇ ಮಾಹಿತಿ ತೊಗೊಳ್ತಾ ಇರ್ತೀವಿ. ನನಗೆ 35 ವರ್ಷ ಅನುಭವ ಇರೋಂಥ ರೈತ ನಾನು, ಇವತ್ತಿನಿಂದರಲ್ಲ ನಾವೆಲ್ಲ. ಯಾಕಂದರೆ ನಾವು ನಮ್ಮ ತೋಟಗಳಲ್ಲಿ ಹಾಕಿ ಬೆಳೆಸಿ ಆಮೇಲೆ ರೈತರಿಗೆ ಕೊಡೋದು. ಆವಾಗ ನಾವೇನು ಮಾಡ್ತೀವಿ, ಸಕ್ಸಸ್ ಆಗ್ತೀವಿ. ಡೈರೆಕ್ಟ್ ರೈತರಿಗೆ ಕೊಡೋಕ್ಕೆ ಬರೋದಿಲ್ಲ. ನಮ್ಮ ತೋಟಗಳೆಲ್ಲ ಹಾಕಿದ್ದೀವಿ, ಭಾರಿ ಚೆನ್ನಾಗಿ ಬಂದೆವು. ಹಂಗಾಗಿ ನಾವೆಲ್ಲ ನೋಡಿ ಇಲ್ಲಿ ಬರೀ ಕುರಿ ಗೊಬ್ಬರ ಕೆಮ್ಮಣ್ಣು ನೋಡಿ, ಇಲ್ಲಿ ನೋಡಿ, ಇದಿಷ್ಟೇ ಅಲ್ಲ, ಅಲ್ಲಿ ನೋಡಿ ಕೋಟಿಗಟ್ಟಲೆ ಬರೀ ಕುರಿ ಗೊಬ್ಬರ ಕೆಮ್ಮಣ್ಣು ಬೆಳೆ. ಇಡೀ ರಾಜ್ಯದಲ್ಲಿ ಯಾರಾದರೂ ಅಡಿಕೆ ಸಸ್ಯಗಳು ಬರೀ ಕುರಿ ಗೊಬ್ಬರ ಕೆಮ್ಮಣ್ಣು ಬೆಳೆಯೋದನ್ನು ತೋರಿಸಿ ನೋಡೋಣ. ಬರೀ ಸರ್ಕಾರಿ ಗೊಬ್ಬರಗಳು ಹೆಚ್ಚಾಗಿ ಹಾಕೋದ್ರಿಂದ ಏನಾಗುತ್ತೆ, ಕೊಳೆ ರೋಗಗಳು ಸ್ಟಾರ್ಟ್ ಆಗುತ್ತೆ, ಮುಂಡಿಗೆ ರೋಗ ಬರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸರ್ಕಾರಿ ಗೊಬ್ಬರ ಹೆಚ್ಚಾಗಿ ಯೂಸ್ ಮಾಡಬಾರ್ದು ಅಡಿಕೆ ಬೆಳೆಗೆ. ಅಡಿಕೆ ಬೆಳೆಗೆ ನೋಡಿ, ಬರೀ ಕುರಿ ಗೊಬ್ಬರ ಕೆಮ್ಮಣ್ಣು ಹೆಂಗೆ ಬೆಳೆಸಿದ್ವಿ ನೋಡಿ. ನೀವೆಲ್ಲ ಬರ್ಬೋದು, ಪ್ಲಾಂಟ್ ವಿಸಿಟ್ ಮಾಡಿ ನೋಡಿ. ಬರೀ ಕುರಿ ಗೊಬ್ಬರಗಳು ಯಾವತ್ತಾಗಲಿ ಅಡಿಕೆ ಸಸ್ಯಗಳಿಗೆ ಸಾವಯವದಲ್ಲಿ ಬೆಳಿಬೇಕು. ಅತಿ ಹೆಚ್ಚಾಗಿ ಗೌರ್ಮೆಂಟ್ ಗೊಬ್ಬರಗಳು ಹಾಕಿ ತುಂಬ ಜನ ರೈತರು ಬೆಳೀತಾರೆ, ಅದು ರೈತರಿಗೆ ಅನ್ಯಾಯ. ರೈತರು ಇದ್ದಾರಲ್ಲ ನಮಗೆ ದೇವ್ರು ಇದ್ದಂಗೆ. ರೈತರಿಗೆ ನಾವು ಯಾವಾಗ ಅನ್ಯಾಯ ಮಾಡ್ತೀವಿ, ನಾವು ಅನ್ಯಾಯ ಮಾಡ್ಕೊಳಂಗೆ. ಯಾಕಂದ್ರೆ ರೈತರು ಕಷ್ಟಪಟ್ಟು ದುಡ್ಡು ತಂದಿರ್ತಾರೆ, ಅವ್ರಿಗೆ ಹೆಂಗೆ ಬೇಕು ಹಂಗೆ ಬೆಳೆದು ಕೊಟ್ಟರೆ ನಮಗೆ ತುಂಬ ಅನ್ಯಾಯ ಆಗುತ್ತೆ. ಹಾಗಾಗಿ ರೈತರಿಗೆ ಯಾವುದೇ ರೀತಿಯೂ ಮೋಸ ಮಾಡೋದಿಲ್ಲ. ನೀವು ಖುದ್ದಾಗಿ ಭೇಟಿ ಮಾಡಿ, ನಮ್ಮ ಪ್ಲಾಂಟ್ ವಿಸಿಟ್ ಮಾಡಿ, ನಾನು ಎಲ್ಲದೂ ಮಾಹಿತಿ ಏನು ಬೇಕಾದ್ರೆ ಕೇಳಿ ನಾನು ಮಾಹಿತಿ ಕೊಡೋಕೆ ರೆಡಿ ಇರ್ತೀನಿ. ನಾವು ಕರ್ನಾಟಕ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ, ಕೇರಳ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ರಾಜ್ಯಗಳಿಗೆ ಅಂಟ್ಕೊಂಡಿದೆ ಎಲ್ಲ ರಾಜ್ಯಕ್ಕೂ ಸಸಿಗಳು ಕೊಟ್ಟಿದ್ದೀವಿ. ನಾವು ಟ್ರಾನ್ಸ್ಪೋರ್ಟ್ ಬಗ್ಗೆ ತಲೆನೇ ಕೆಡಿಸ್ಕೊಳಂಗಿಲ್ಲ. ಯಾಕಂದರೆ ಶಿವಮೊಗ್ಗದ ಅಷ್ಟು ಟ್ರಾನ್ಸ್ಪೋರ್ಟೇಷನ್ ಬುಕ್ಕಿಂಗ್ ಇರುತ್ತೆ ನಮ್ಮ ಹತ್ರ. ಬೆಂಗಳೂರು ಹೋಗೋದು, ಮೈಸೂರು ಹೋಗೋದು, ತಮಿಳ್ನಾಡು ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಗಾಡಿ ಬಂದು ನಿಂತಿರ್ತವೆ. ಆ ಗಾಡಿಗೆ ನಾವೇನು ಮಾಡ್ತೀವಿ, ಒನ್ ವೇಯಲ್ಲಿ ನಾವು ಕಮ್ಮಿ ಬಾಡಿಗೆಯಲ್ಲಿ ಲಾರಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀವಿ ರೈತರಿಗೆ. ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಚಿಂತನೆ ಮಾಡೋದು ಬೇಡ, ಫುಲ್ ಕಮ್ಮಿ ಬಾಡಿಗೆಯಲ್ಲಿ ನಾವು ಕಳಿಸ್ಕೊಳ್ಳೋಂಥ ವ್ಯವಸ್ಥೆ ನಾವು ಮಾಡ್ಕೊಡ್ತಾ ಇದ್ದೀವಿ. ನಾವು ರೈತರುಗಳಿಗೆ ಬರೀ ಅಡಿಕೆ ಸಸಿ ಕೊಟ್ಬಿಟ್ಟು ಸುಮ್ಮನೆ ಕೊರೋದಿಲ್ಲ. ರೈತರುಗಳು ಹೆಂಗೆ ಬೆಳೆಸ್ತಾ ಇದ್ದಾರೆ, ಏನೇನು ಅಂತರ ಬೆಳೆ ಬೆಳೆದಿದ್ದಾರೆ, ಹೆಂಗೆ ಬೆಳೆಸ್ತಾ ಇದ್ದಾರೆ, ಏನಾದ್ರು ರೋಗ ಬಂದಿದೆಯಾ, ಅದ್ರ ಬಗ್ಗೆ ವೀಡಿಯೋ ಕಳಿಸಿ ಅಂತೀವಿ. ರೈತರು ಬರೀ ಅಡಿಕೆ ಸಸಿ ಕೊಟ್ಬಿಟ್ಟು ದುಡ್ಡು ಇಸ್ಕೊಂಡ್ಬಿಟ್ಟು ಪ್ರಯೋಜನ ಆಗಲ್ಲ. ರೈತರು ಅಲ್ಲಿ ಹೆಂಗೆ ನನಗೆ ಇಲ್ಲಿ ಬರೀ ಅಡಿಕೆ ಸಸಿ ಒಂದೇ ಕೊಡೋದು ಇಂಪಾರ್ಟೆಂಟ್ ಇರೋಲ್ಲ. ರೈತರು ಅಲ್ಲಿ ಹೆಂಗೆ ಬೆಳೆಸ್ತಾ ಇದ್ದು, ನನ್ನ ಹತ್ರ ಬಂದಮೇಲೆ ಮುಗೀತು, ನೀವು ಅಡಿಕೆ ಬೆಳೆದ್ರಿ ಅಂತ ಲೆಕ್ಕ. ಏನು ಹೇಳಿ, ಅಷ್ಟು ತಲೆ ಕೆಡಿಸ್ಕೊಂಡು ನಾವು ರೈತರುಗಳಿಗೆ ಐಡಿಯಾ ಕೊಡ್ತೀವಿ. ರೈತರುಗಳಿಗೆ ಹೆಂಗೆ ಐಡಿಯಾ ಕೊಡ್ತೀವಿ ಅಂದರೆ, ಬರೀ ಅಡಿಕೆ ಸಸಿ ಬೆಳೆದು ಕೊಟ್ಬಿಡೋ ಪ್ರಯೋಜನ ಆಗಲ್ಲ. ರೈತರುಗಳಿಗೆ ಯಾವ ವಾತಾವರಣದಲ್ಲಿ ಯಾವ ಗಿಡ ತೊಗೊಂಡ್ರೆ ಹೆಂಗೆ ಕೂರಿಸ್ಬೇಕು, ಮಳೆಗಾಲದಲ್ಲಿ ಹೆಂಗೆ ಕೂರಿಸ್ಬೇಕು, ಬೇಸಿಗೆಯಲ್ಲಿ ಹೆಂಗೆ ಕೂರಿಸ್ಬೇಕು, ಆಮೇಲೆ ನೀವು ಗಟ್ಟಿ ನೆಲಗಳಿಗೆ ಯಾವ ಟೈಪ್ ಕೂರಿಸ್ಬೇಕು, ಜೌಗಿರೋ ನೆಲಗಳಿಗೆ ಥಂಡಿ ಆ ನೆಲಕ್ಕೆ ಹೆಂಗೆ ಕೂರಿಸ್ಬೇಕು, 30 kg ಹಿಡ್ದು 50 kg ಗಿಡ, ಎಲ್ಲ ಗಿಡಗಳು ಹೆಂಗೆ ಕೂರಿಸ್ಬೇಕು ಅಂತ ಐಡಿಯಾ ನಾನು ಕೊಡ್ತೀನಿ. ಇನ್ನು ಸುಮ್ಮನೆ ತೊಗೊಂಡೋಗಿ ಗಿಡ ಕೂರಿಸ್ಕೊಂಡ್ಬಿಟ್ಟೆ ಬರೋದಿಲ್ಲ. ಆಮೇಲೆ ರೈತರುಗಳು ಏನು ಮಾಡ್ತಾರೆ ಅಂದರೆ, ಸುಮ್ಮನೆ ಅಲ್ಲಿ ಬರ್ತಾ ಇರ್ತಾರೆ. ಈ ಹೊಸಬ್ರು ಮೊನ್ನೆ ಹೊಸರು ಒಂದು 2,000 3,000 ಗಿಡಗಳು ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಅನುಭವನೇ ಇರೋದಿಲ್ಲ. ನನಗೆ 35 ವರ್ಷ ಅನುಭವ ಅಂತ ರೈತ ನಾನು ಬೆಳಗ್ಗೆಯಿಂದ ಸಾಯಂಕಾಲ ಇಷ್ಟು ಕಷ್ಟಪಟ್ಟು ಅನುಭವ ತೊಗೊಳೋದು ಕಷ್ಟ ಆಗಿರುತ್ತೆ. ಮೊನ್ನೆ ಹೊಸ್ತಾಗಿ ಬೆಳೆದಿರ್ತಾರೆ. ಎಲ್ಲ ಗಿಡ ಚಂದ ನೋಡೋದಲ್ಲ, ಗಿಡಗಳು ಕ್ವಾಲಿಟಿ ನೋಡಬೇಕು. ದೇವರಾಜ್ ಅವರು ಎಷ್ಟು ವರ್ಷದ ಅಡಿಕೆ ಸಸಿ ಬೆಳೀತಾ ಇದ್ದಾರೆ. ಇಡೀ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಸಪ್ಲೈ ಕೂಡ ಅವ್ರದ್ದು ಬ್ರ್ಯಾಂಡ್ ಹೆಂಗೆ ಅಂತ ಕೇಳ್ಕೊಬೇಕು ಯಾವತ್ತೇ ಆಗಲಿ. ಸುಮ್ಮನೆ ಸಸಿ ನೋಡಿದ ತಕ್ಷಣ ಹೋಗ್ಬಿಟ್ಟು ಸಸಿ ಖರೀದಿ ಮಾಡೋದಲ್ಲ. ದೇವರಾಜ್ ಅವರು ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಿದ್ದಾರೆ.
ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸಸ್ಯ ಕೊಟ್ಟಿದ್ದೀವಿ. ದೇವರಾಜ ಬಗ್ಗೆ ಒಂದು ರಿಮಾರ್ಕ್ ಇಲ್ಲ ಅಂದರೆ ನಾವು ಹೆಂಗೆ ಮೇಂಟೈನ್ ಮಾಡಿದ್ವಿ, ಹೆಂಗೆ ಮೇಂಟೈನ್ ಮಾಡಿದ್ದೀವಿ ಅಂದರೆ ರೈತರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿದ್ದೀವಿ. ಹೆಂಗೆ ತಲೆ ಕೆಡಿಸ್ಕೊಂಡು ಸಸಿ ಕೊಟ್ಟು ಸುಮ್ಮನೆ ಕೂರಲಿಲ್ಲ, ನಾವು ದುಡ್ಡು ಇಸ್ಕೊಂಡ್ಬಿಟ್ಟು ಅವ್ರ ಬಗ್ಗೆ ಎಲ್ಲಾದರೂ ಮಾಹಿತಿ ಕೊಟ್ಟಿದ್ದೀವಿ. ಗಿಡ ಕೊಡಿಸೋದು, ಗಿಡ ಬೆಳೆಸೋದು, ರೋಗ ಬಂದರೆ ಅದಕ್ಕೆ ಮಣ್ಣು ಗೊಬ್ಬರ ಎಲ್ಲದೂ ಮಾಹಿತಿ ಕೊಟ್ಟು, ಹಂಗಾಗಿ ದೇವರಾಜ ಬಗ್ಗೆ ಒಂದು ಪಿನ್ ಪಾಯಿಂಟು ಮಾತಿಲ್ಲ, ಆ ಟೈಪೇ ಬೆಳೆಸ್ಕೊಡ್ತಾ ಇದ್ದೀನಿ. ಇದು ಗೋಟ್ಗಳೆಲ್ಲ ಯಾವ ತರ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಅಡಿಕೆ ಇಂಪಾರ್ಟೆಂಟ್ ಏನು ಗೊತ್ತಾ, ಸಿಪ್ಪೆ ತೊಳಿ ಇರಬೇಕು, ಅಡಿಕೆ ದಪ್ಪ ಇರಬೇಕು. ಏನಿದೆ ಅದು 25 ವರ್ಷದ ಮೇಲಿರಬೇಕು, 45 ವರ್ಷ ಒಳಗಿರಬೇಕು. ಸೊ ಹೊಸಬ್ರಿಗೆಲ್ಲ ಏನೂ ಗೊತ್ತಾಗಲ್ಲ, ಸುಮ್ಮನೆ ತೊಗೊಂಡು ಹೋಗ್ತಾರೆ, ಗೋಟ್ ಹಾಕ್ತಾರೆ, ಗಿಡ ಬೆಳೆಸ್ತಾರೆ. ಬರೀ ಗಿಡ ಮಾತ್ರ ನೋಡೋದಲ್ಲ, ಹೆಂಗೆ ಬೆಳೆಸಿದ್ದಾರೆ ಅವರು, ಯಾವ್ಯಾವ ಟೈಪ್ ಬೆಳೆಸಿದ್ದಾರೆ ಅನ್ನೋದು ಅದು ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಏನು ಹೇಳ್ರಿ, ಗೋಟು ಭಾರಿ ಇಂಪಾರ್ಟೆಂಟ್. ಅನುಭವ ಎಲ್ಲೇ ಹೋದು ಅನುಭವ ಇಂಪಾರ್ಟೆಂಟ್ ಇರೋದು. ಅದು ಬಿಟ್ಬಿಟ್ಟು ಸುಮ್ಮನೆ ಹೆಂಗೆ ಹೊಸಬ್ರು ತೊಗೊಂಡೋದ್ರೆ ಅದೇ ನಾವೇನೂ ಜವಾಬ್ದಾರಿ ಅಲ್ಲ, ನಾವೇನೂ ಮಾಡೋಕ್ಕಾಗಲ್ಲ. ನಮ್ಮ ಹತ್ರ ರೈತರಿಗೆ ಬರೋರಿಗೆ ಒಳ್ಳೆಯ ಮಾಹಿತಿ ಕೊಡ್ಬೋದು, ಒಳ್ಳೆಯ ಗಿಡ ಕೊಡ್ಬೋದು. ಅದನ್ನು ಬಿಟ್ಟು ಬೇರೆ ಕಡೆ ಹೋದವರಿಗೆಲ್ಲ ನಾವು ಹೇಳ್ಕೊಂಬರೋಕ್ಕಾಗೋದಿಲ್ಲ, ಅದು ಅವ್ರ ಇಷ್ಟ.